ಇದು ಮಹಾಲಕ್ಷ್ಮಿಯ ಸನ್ನಿಧಿ. ವಾಸ್ತವವಾಗಿ ಲಕ್ಷ್ಮಿ ಅಂದರೆ ಏನಪ್ಪ ಅರ್ಥ ಅಂದರೆ ಲಕ್ಷ್ಯತಿ ಸರ್ವಂ ಸದಾ ಇತಿ ಲಕ್ಷ್ಮಿ ಅಂತ. ಸದಾಕಾಲ ಸರ್ವರನ್ನು ನೋಡ್ತಕ್ಕಂಥವಳು ಯಾರೋ ಆಕೆಯನ್ನು ಲಕ್ಷ್ಮಿ ಅಂತ ಕರೀತಾರೆ. ಇಲ್ಲಿ ಗ್ರಾಮದೇವತೆಯಾಗಿ ಸರ್ವರನ್ನು ಸದಾಕಾಲ ನೋಡ್ತಕ್ಕಂಥ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ. ಆಕೆಯ ದರ್ಶನಕ್ಕೆ ನಾವೀಗ ಹೋಗೋಣ. ಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ ಅಂತ ಹೇಳ್ತಾರೆ. ವೇದದಲ್ಲಿ ಒಂದು ಮಾತಿದೆ, ಮನಸಃ ಕಾಮಮಾಕೂತಿಂ ವಾಚ ಸತ್ಯಮಶೀಮಹಿ ಪಶೂನಾಂ ರೂಪಮನ್ನಸ್ಯ ಮೈ ಶ್ರೀ ಶ್ರೇಯತಾಂ ಯಶಃ ಅಂತ. ನಮ್ಮ ಮನಸ್ಸು ಬಹಳ ಶಾಂತ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕಿದ್ರೆ ಲಕ್ಷ್ಮಿಯನ್ನು ಆರಾಧಿಸಬೇಕಂತೆ. ಅಂಥ ಮಹಾಲಕ್ಷ್ಮಿಯ ಸನ್ನಿಧಿಯಲ್ಲೇ ಇದ್ದೇವೆ. ಆ ಲಕ್ಷ್ಮಿಯ ದರ್ಶನ ಮಾಡಿ ಆಕೆಗೆ ನೆರವೇರುವಂಥ ಪೂಜಾದಿಗಳನ್ನು ಗಮನಿಸೋಣ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವೀರ್ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋ ಬಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೆ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೇಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ ಉಪೈತು ಮಾಂ ದೇವಸಖಃ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋऽಸ್ಮಿ ರಾಷ್ಟ್ರೇऽಸ್ಮಿನ್ ಕೀರ್ತಿಮೃದ್ಧಿಂ ದದಾತು ಮೇ ಕ್ಷುತ್ಪಿಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀರ್ನಾಶಯಾಮ್ಯಹಂ. ನಮ್ಮ ಊರಿಂದ ಏನು ಯಾವುದೋ ತಮ್ಮ ಮನೇಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮೊದಲು ದೇವಿಗೆ ಮಾಡಿ ಯಾವ ಜನ ಎಲ್ಲ ಧರ್ಮದ್ದು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಜನ ಮೊದಲು ನಮ್ಮ ದೇವಿಗೆ ಒಂದು ಉಡಿ ತುಂಬಿ ಈ ಕಾರ್ಯಕ್ರಮ ಮಾಡೇ ತಮ್ಮ ಮನೆಯಲ್ಲಿ ಯಾವ ಮನೆ ಶಾಂತಿ ಇರಲಿ, ಒಂದು ಕುಬ್ಸು ಕಾರಣ ಇರಲಿ, ಯಾವುದಾರ ಒಂದು ಮದುವೆ ಕಾರಣ ಇರಲಿ, ಏನೋ ಒಂದು ಮನೆಯಾಗ ಅವರಲ್ಲಿ ಕಾರ್ಯ ಇದ್ದರೆ ನಮ್ಮ ದೇವಸ್ಥಾನಕ್ಕೆ ಬಂದು ಅವ್ರು ಉಡಿ ತುಂಬ್ಕೊಂಡು ಹೋಗಿ ತಮ್ಮ ಸಂಕಲ್ಪ ಮಾಡ್ಕೊಂಡು ಏನು ಮಾಡ್ತಾರಲ್ಲ ಆ ಸಂಕಲ್ಪ ಪ್ರಕಾರ ಅವ್ರಿಗೆ ಕಾರ್ಯ ಸಿದ್ಧಿ ಹಾಕೋದು ಬಂದೈತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಇದು ಲಕ್ಷ್ಮಿ ಹಾಗೂ ವೆಂಕಟೇಶ್ವರರ ಸಾನ್ನಿಧ್ಯದ ಮಹಿಮೆ. ಉತ್ತರ ಕರ್ನಾಟಕದ ಭಾಗದವರ ಪಾಲಿನ ಈ ತಿರುಪತಿಯಲ್ಲಿ ಕಲ್ಲಿನ ಮನೆಯನ್ನ ಕಟ್ಟುವಂತಹ ಹರಕೆ ಹೊತ್ತುಕೊಳ್ಳೋದು ಬಹಳ ವಿಶೇಷ. ನೀವು ಈ ಸನ್ನಿಧಿಗೆ ಒಮ್ಮೆ ಹೋಗಬಹುದು. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.